ರೆಡಿ. ಅಜ್ಜಲ್ಪುರ ತಾಲೂಕಿನ ಕೋಳ್ನೂರು ಗ್ರಾಮದ ಶ್ರೀ ಬಮ್ರಾಯಗೌಡ ಪಾಟೀಲ್ ಅವರು ಭೀಮಾ ನದಿ ಪ್ರವಾಹದಿಂದ ಪೂರ ಸಂಪೂರ್ಣ ಮುಳುಗಡೆಯಾಗಿದ್ದು ಯಾವ ಅಧಿಕಾರಿಗಳು ಬಂದು ಇಲ್ಲಿ ಗಮನ ಹರಿಸ್ತಿಲ್ಲ. ಆದ ಕಾರಣ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ಎಚ್ಚೆತ್ತುಕೊಂಡು ಇಲ್ಲಿ ಇರ್ತಕ್ಕಂಥ ಸಂತ್ರಸ್ತಿಗೆ ನೆರವಿಗಾಗಬೇಕಂತ ತಮ್ಮಲ್ಲಿ ವಿನಂತಿಸುತ್ತೇನೆ. ಆತ್ಮೀಯ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಮಾಡ್ಕೊತೇನೆ. ಇವತ್ತು ನಾವು ಬಂದಿರೋದು ಅಫ್ಜಲ್ಪುರ ತಾಲೂಕಿನ ಕೊಳ್ಳೂರು ಗ್ರಾಮದಲ್ಲಿ. ಬಂಧುಗಳೇ, ಈ ಭೀಮಾ ನದಿ ಪ್ರವಾಹದಿಂದಾಗಿ ಕೊಳ್ಳೂರು ಗ್ರಾಮದ ಒಂದು ಸಂಪೂರ್ಣ ಜಲಾವೃತಗೊಂಡಿದೆ. ಈ ಕೊಳ್ಳೂರು ಗ್ರಾಮ ಏನಾಗಿದೆ ಅಂತಕ್ಕಂಥ ವಿಚಾರ ಯಾವೊಬ್ಬ ಅಧಿಕಾರಿ ಕೂಡ ಇಲ್ಲಿ ಬಂದು ನೋಡ್ತಾ ಇಲ್ಲ. ಇವು ತಾವು ನೋಡ್ಬೋದು, ಈ ಒಂದು ಮನೆಯ ಪರಿಸ್ಥಿತಿ ಇದು ಯಾವ ಮಟ್ಟಿಗೆ ಬಂದಿದೆ. ಈ ಬಡ ರೈತ ಏನ್ ಮಾಡ್ತಾ ಇದ್ದಾನೆ, ಇವ್ ಹ್ಯಾಂಗ್ ಬದುಕಬೇಕು, ಈ ಒಂದು ಮನೆ ನಾಳೆ ಕುಸಿದು ಬಿದ್ರೆ ಅವ್ರ ಪರಿಸ್ಥಿತಿ ಏನು ನೋಡ್ತಕ್ಕಂಥ ಅಧಿಕಾರಿಗಳು ಯಾರೊಬ್ರು ಈ ಕಡೆ ಬರ್ತಾ ಇಲ್ಲ. ಕಾರಣ ತಮ್ಮ ನಿರ್ಲಕ್ಷ್ಯ ಆಡಳಿತ. ಬಂಧುಗಳೇ ಮತ್ತು ಅಧಿಕಾರಿಗಳಿಗೊಂದಲ್ಲಿ ಜಾಗೃತಿ ಹೇಳ್ತಾ ಇದ್ದೀನಿ. ತಾವು ಏನಾದರೂ ಎಚ್ಚೆತ್ತುಕೊಂಡು ಈ ಕೊಳ್ಳೂರು ಗ್ರಾಮದಲ್ಲಿ ಆಗ್ತಕ್ಕಂಥ ಈ ಒಂದು ಪ್ರಳಯದ ಪರಿಹಾರವನ್ನು ತಾವು ಒದಗಿಸದೇ ಹೋದಲ್ಲಿ ಈ ಒಂದು ಯಾವುದೇ ಕಾರಣಕ್ಕೂ ಕಬ್ಬಾಗಿರ್ಬೋದು, ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಇಂಥ ಮನೆಯಲ್ಲಿ ನೀರು ಹೊಕ್ಕಂಥ ಮನೆಗಳಾಗಿರ್ಬೋದು, ತಾವು ಏನಾದರೂ ಒಂದು ಪರಿಹಾರ ಘೋಷಿಸದೇ ಹೋದಲ್ಲಿ ಕಬ್ಬು ಬೆಳೆಗಾರರ ಸಂಘದಿಂದ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದ. ಅದಕ್ಕಿಂತ ಮೂಲಭೂತವಾಗಿ ತಾವು ಎಚ್ಚೆತ್ತುಕೊಳ್ಳಿ. ಬಡ ರೈತರಿಗೆ, ಸಾರ್ವಜನಿಕರಿಗೆ ಸಹಕಾರ ನೀಡ್ರಿ. ತಾವು ಏನಾದರೂ ಇವತ್ತಿನ ದಿನ ಮಾನವೀಯತೆ ಇದ್ರ ಇಂಥ ಒಂದು ಜನರಿಗೆ ಕಷ್ಟದಲ್ಲಿದ್ದಾಗ ಬಂದು ಸಾಂತ್ವನ ಹೇಳ್ರಿ, ಧೈರ್ಯ ತುಂಬೋ ಕೆಲಸ ಮಾಡ್ರಿ. ನೀವು ಕೊಡ್ತಕ್ಕಂಥ ಪುಡಿಗಾಸಿಗೆ ನಾವು ಆಸೆ ಪಟ್ಟಿಲ್ಲ, ನಾವು ಪ್ರಕೃತಿಗೆ ಬೈತಾ ಇದ್ದೀವಿ, ಪ್ರಕೃತಿ ನಮ್ಮ ಮೇಲೆ ಕೋಪಗೊಂಡಿದೆ. ಆದ ಕಾರಣ ತಾವು ಇಂಥ ಸಮಯದಲ್ಲಿ ನಿಮ್ಮ ಜೊತೆ ನಾವು ಇದ್ದೀವಿ ಅಂತಕ್ಕಂಥದ್ದು ಮಾತು ಹೇಳಿದ್ರೆ ನಮ್ಮ ರೈತರಿಗೆ ಧೈರ್ಯ ಇರ್ತದ. ಆ ಕಾರಣಕ್ಕಾಗಿ ನೀವು ಏನಾದರೂ ಬನ್ರಿ, ಇಂಥ ಒಂದು ಅಸಹಾಯಕವಾಗಿ ನರಳುತ್ತಿದ್ದ ರೈತರಿಗೆ ಸಾಂತ್ವನ ಹೇಳ್ರಿ. ತಾವೇನಾದರೂ ಕೊಡ್ತಕ್ಕಂಥ ಪರಿಹಾರ ಹೆಚ್ಚಿನ ರೀತಿಯಲ್ಲಿ ಮಾಡಲು ಸಹಾಯ ಮಾಡ್ರಿ ಅಂತ ಹೇಳುತ್ತಾ, ಮುಂದೊಂದು ದಿನ ನೀವೇನಾದ್ರೂ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಈ ಗ್ರಾಮದ ಎಲ್ಲ ರೈತರನ್ನು ಒಗ್ಗೂಡಿಸಿ ಪ್ರತಿಯೊಂದು ತಾಲೂಕಿನ ಹಳ್ಳಿಗಳನ್ನು ಕೂಡಿಸಿ ನಾವು ಅಧಿಕಾರಿಗಳ ಮನೆ ಮುಂದೆ, ಅಧಿಕಾರಿಗಳ ಆಫೀಸ್ ಮುಂದೆ, ಜಿಲ್ಲಾಡಳಿತದ ಮುಂದೆ, MLA ಮನೆ ಮುಂದೆ, MP ಮನೆ ಮುಂದೆ ಹೋರಾಟಕ್ಕೆ ಇಳಿಬೇಕಾಗತಕ್ಕಂಥ ಎಚ್ಚರಿಕೆ ಗಂಟೆಯನ್ನು ನಿಮಗೆ ಹೇಳ್ತಾ ಇದ್ದೀವಿ ನಾವು.